ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಕುರಿತು ತಾಲೂಕು ಕಚೇರಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಪೂರ್ವಭಾವಿ ಸಭೆ. ಇಬ್ಬರ ಜಯಂತಿ ಪ್ರತ್ಯೇಕ ಆಚರಣೆಗೆ ನಿರ್ಧಾರ. ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಏಪ್ರಿಲ್ 14ರಂದು ಗುದ್ದಲಿ ಪೂಜೆಯಿಂದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು. ಪ್ರಕೃತಿ ಕೊಟ್ಟಿರುವ ಅಮೂಲ್ಯವಾದ ಜೀವಾಮೃತ ನೀರನ್ನು ಮಿತವಾಗಿ ಬಳಸಿ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವ ಕೆಲಸ ಇಂದಿನ ಪೀಳಿಗೆಯಿಂದಾಗಲಿ ಎಂದ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ವಿಶ್ವ ಜಲ ದಿನಾಚರಣೆಯಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಗ್ರಾಮ ದೇವತೆ ಶ್ರೀ ನುಗ್ಗೇಳಮ್ಮ ಶ್ರೀ ಕೆಂಪಮ್ಮ ದೇವಿಯ ರಥೋತ್ಸವ. ನುಗ್ಗೇಹಳ್ಳಿ ಮತ್ತು ಅಕ್ಕಪಕ್ಕದ 10 ಗ್ರಾಮಗಳ ಭಕ್ತರು ರಥೋತ್ಸವದಲ್ಲಿ ಭಾಗಿ. ಹಣ್ಣು ದವನಗಳನ್ನು ಎಸೆದು ಪುನೀತ. ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀ ನುಗ್ಗೇಳಮ್ಮ ಯುವಕ ಸಂಘದಿಂದ ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ತಾಲೂಕು ಆಡಳಿತದ ವತಿಯಿಂದ ಬರುವ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದ ಸಭಾಂಗಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಬು ಜಗಜೀವನ್ ರಾವ್ ಅವರು ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಬಾಬೂಜಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವೇ ದೇಶದ 140 ಕೋಟಿ ಜನರು ನೆಮ್ಮದಿಯಾಗಿ ಬದುಕಲು ಕಾರಣ. ಇಂತಹ ಮಹನೀಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಮಹಾತ್ಮರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ. ತಾಲೂಕು ಆಡಳಿತದಲ್ಲಿ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಗಳನ್ನು ಪ್ರತ್ಯೇಕವಾಗಿ ಆಚರಿಸಬೇಕೆಂದು ಕೆಲವು ಮುಖಂಡರ ಸಲಹೆ ಮೇರೆಗೆ ಬರುವ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಸರಳವಾಗಿ ಆಚರಿಸಲಾಗುವುದು. ಅಂದು ಜಯಂತಿ ಕಾರ್ಯಕ್ರಮ ಅಂಗವಾಗಿ ಉಪನ್ಯಾಸಕರಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಜೀವನ ಚರಿತ್ರೆ ಹಾಗೂ ಸಾಧನೆಯ ಕುರಿತು ಉಪನ್ಯಾಸ ನಡೆಸಲು ತೀರ್ಮಾನಿಸಲಾಯಿತು. ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಅಂದು ಬೆಳಗ್ಗೆ ವಿವಿಧ ಕಲಾ ತಂಡಗಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ನಡೆಯಲಿದ್ದು, ಪಟ್ಟಣದ ಕೃಷಿ ಇಲಾಖೆ ಮುಂಭಾಗ ಭವ್ಯವಾದ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಲಾಯಿತು. ಇನ್ನು ಮಿನಿ ವಿಧಾನಸೌಧದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಏಪ್ರಿಲ್ 14ರಂದು ಗುದ್ದಲಿ ಪೂಜೆ ನೆರವೇರಿಸಲಾಗುತ್ತಿತ್ತು. ಆಗಸ್ಟ್ ತಿಂಗಳ ಒಳಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್.ಸಿ. ಮಹದೇವಪ್ಪನವರನ್ನ ಕರೆಸಿ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗುವುದೆಂದು ತಿಳಿಸಿದರು. ಜಯಂತಿ ಕಾರ್ಯಕ್ರಮದಲ್ಲಿ ನುರಿತ ಉಪನ್ಯಾಸಕರೋರ್ವರಿಂದ ಉಪನ್ಯಾಸ ಏರ್ಪಡಿಸಲಾಗುವುದು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಸಾಧಕರನ್ನ ಸನ್ಮಾನಿಸಲು ನಿರ್ಧರಿಸಲಾಯಿತು. ಆಯಾ ಜಯಂತಿ ದಿನಗಳಂದು ನಗರದಲ್ಲಿರುವ ಸರ್ಕಾರಿ ಕಚೇರಿಗಳಿಗೂ ಹಾಗೂ ವಿವಿಧ ವೃತ್ತಗಳಿಗೆ ದೀಪಾಲಂಕಾರ, ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ, ವೇದಿಕೆ ಅಲಂಕಾರ, ಶಿಷ್ಟಾಚಾರದಂತೆ ಆಮಂತ್ರಣ ಪತ್ರಿಕೆ ಮುದ್ರಣ ಸೇರಿದಂತೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆಯೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಡ್ಡಾಯವಾಗಿ ಪೂಜೆ ಸಲ್ಲಿಸುವಂತೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ನೌಕರರು ಜಯಂತಿಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್, ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್, ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಚನ್ನರಾಯಪಟ್ಟಣ ಉಪ ವಿಭಾಗ ಪೊಲೀಸ್ ಉಪ ಅಧೀಕ್ಷಕ ಎನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 2 ಸಹಾಯಕ ನಿರ್ದೇಶಕ ಎಚ್ಎನ್ ಸತೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈ ಸಮಾಜದಲ್ಲಿ ಪ್ರಗತಿಪರ ರೈತ ಅದು ಯಾರಿದ್ದಾರೆ ಸೆಲೆಕ್ಟ್ ಮಾಡಿ ಹೇಳಿ ಹೇಳ್ತೀನಿ ನೋಡಪ್ಪ. ಕಾವಲೋಸೂರು ಕಡೆಯವರೆಲ್ಲ ಕೊಟ್ಟಿದ್ದೀವಿ ಅಲ್ಲ, ಕಾವಲೋಸೂರು ಮಾಡಿದ್ರೆ ಅವ್ರಿಗೆಲ್ಲ ವಸೂಲ ಎಲ್ಲ ಮಾಡ್ಕೊಟ್ಟಿದ್ದೀವಿ. ಪರಿಶಿಷ್ಟ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಪ್ರಗತಿಪರ ರೈತ ಗೊತ್ತಾಯ್ತಾ. ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಆಯ್ಕೆ ಮಾಡಿಕೊಡಿ. ಅವ್ರಿಗೆ ಹೇಳ್ತಿದ್ದು ಅಂತ ಯಾಕಂದ್ರೆ ಅವ್ರು ಹೋಗ್ಲಿಕ್ಕೆ ಅದು ತಕ್ಕಡಿ ಪೌರ ಕಾರ್ಮಿಕ ಒಂದು, 2 ಪ್ರಗತಿಪರ ರೈತರು, ಒಂದು ಸಾಹಿತ್ಯ ಸಂಬಂಧಪಟ್ಟ ಮಾದೇವಣ್ಣ ನೀವು ಕೊಡಿ. ನೀವು ನೆಲೆ ಗೋವಿಂದ ನೀವು ಮಾದೇವಣ್ಣ ಸೇರ್ಬಿಟ್ಟು ಒಂದು ಹೆಸರು ಕೊಡಿ ಸಾಹಿತ್ಯ ಸಂಬಂಧ.
ಇದುವರೆಗೆ ಯಾರು ತಗೊಂಡಲ್ಲೇ ಇದ್ದದ್ದು ಬೇಕಾದ್ರೆ ಒಬ್ಬ ಸ್ಟೂಡೆಂಟು ಅದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ತುಂಬ ಮುಂಚೂಣಿನಲ್ಲಿದ್ದರೆ ಅವ್ರನ್ನ ಆಯ್ಕೆ ಮಾಡ್ಬೋದು ಆಗ್ಬೋದಲ್ಲ ಸರ್? ಅದನ್ನು ಮಾಡಿಕೊಡಿ. ಐದಾಯಿತು ಸೋಮಶೇಖರ್ ಮಾಡಿಲ್ವಾ? ಆ ಕಡೆ ಆಯ್ತು, ಒಂದಾಯ್ತು. ಪ್ರಚಾರ ಜಾಗೃತಿ ಆಗಬೇಕು ಅನ್ನೋದು ಬಾಬಾ ಸಾಹೇಬರದು ಏನು ಅವರ ಚಿಂತನೆ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಕೊಡುಗೆಗಳ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು ಅನ್ನೋದು ಗೊಂದಲ ಮಾಡ್ಕೊಳ್ಳೋದು ಬೇಡ. ಅಣ್ಣ ತಮ್ಮಂದಿರ್ತಾರೆ ಎಲ್ಲ ಭಾಗವಹಿಸಿಕೊಂಡು ಈಗೆಲ್ಲರೂ ಇಬ್ಬರೂ ಕೂಡ ಶೋಷಿತರ ಧ್ವನಿಯಾಗಿ ಈ ದೇಶಕ್ಕೆ ತಮ್ಮದೇ ಆದಂಥ ಸೇವೆನ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳು ಈಗ ಇದಕ್ಕೆ ಅವರು ನೀವು ಭಾಗಿಯಾಗಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ. ನಮಗೆ ಯಾಕೆಂದರೆ ಅಲ್ವಾ ನಮ್ಗೇನಾಯ್ತು ಜನ ಆಮೇಲೆ ನಮಗೆ ಅದು ಏನು ಜನ ತಿಳ್ತಾರೆ ಆಮೇಲೆ ನಮ್ಮ ಇಲಾಖೆಯಿಂದ ಒಂದು ಹೆಣ್ಮಕ್ಳಿಗೆ ಒಂದು 25 ಜನನೋ 50 ಜನಕ್ಕೂ ಒಂದು ಕಳಿಸುತ್ತೆ. ಅಟ್ಲೀಸ್ಟ್ ತುಂಬ ಸಮಯ ಬೇಡ, ಮೂವ್ಮೆಂಟ್ ಆದಾಗ ಈಗ ಬಿಸಿಲಲ್ಲೆಲ್ಲ ಹಿಡಿಯೋಕ್ಕಾಗಲ್ಲ, ಅವ್ರು ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಒಂದು 500 ಮೀಟರ್ ದೂರದಷ್ಟು ಒಂದು ಅದು ನೀವು ರೆಡಿ ಮಾಡಿ ಮೇಡಮ್. ಚೆನ್ನಾಗಿ ಮಾಡ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ಅಂಬೇಡ್ಕರ್ ಮುಂದೋದ್ರೆ ಜಾತಿವಾದ ನಿಲ್ಸಕ್ಕೆ ಓಡಾಡ್ತಾರೆ. ಸಮಾನ ಮನಸ್ಕರು ಸಮಾನತರ ಇರಬೇಕು ಅಂತ ಅಂದಾಗ ಏನಾಗುತ್ತೆ ಅಂತಂದ್ರೆ ಇಬ್ರು ಸಮಾನತರ ಮಾಡಬೇಕು. ಇಬ್ರು ಅರ್ಥ ಬಂದಿದ್ದೀವಿ ಇಡೀ ತಾಲೂಕಿನಲ್ಲಿ ಅವರು ಸಾಕಾರ ಮಾಡಬೇಕು, ಅವರು ನಮ್ದೇನು ಭೇದ ಭಾವ ಇಲ್ಲ. 30 ವರ್ಷದಿಂದ ನೀವೆಲ್ಲ ಸರ್ವದಿಂದ ಇರಲ್ಲಪ್ಪ, ನಮ್ಮಲ್ಲಿ ಭೇದ ಮಾಡಿದ್ದೇನಪ್ಪ. ನಾವು ಒಂದು ಮನೆ ತರ ಬೆಳ್ಕೊಂಡ್ಬಿಟ್ಟಿದ್ದು ಕೆಲವು ಕಿಡಿಗಳು ಅರ್ಜಿಸ್ಬಿಟ್ಟು ಏನ್ ಮಾಡ್ತಾರೆ ಮಾಡ್ತಾರೆ. ನಾನೇ ಆಹ್ವಾನಿಸ್ತೀನಿ. ಜಿಲ್ಲಾ ಮಿನಿಸ್ಟರ್ ಮುಂದೆ ಬರ್ತಾರೆ. ಈಗ ನಮ್ಮ ಕೆ ರಾಜಣ್ಣರವರು ಅವರಿದ್ರೆ ಅವ್ರು ಬರ್ತಾರೆ, ಇಲ್ಲ ಬೇರೆ ಯಾರಾದ್ರೂ ಬೇರೆ ಬರ್ತಾರೆ. ಆಮೇಲೆ ಅಲ್ಲಿ ಎಚ್ ಸಿ ಮಾದೇವಪ್ಪನವರು ದಿನಾಂಕ ನಿಗದಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಇರೋದ್ರಿಂದ ಅವ್ರ ಗೌರವಪೂರ್ವಕವಾಗಿ ನಾವು ಅನ್ಸೋಣ ವಿತಿನ್ 5 months ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡೋಣ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಆಗಮಿಸಿ 2 ಜಯಂತಿ ಕಾರ್ಯಕ್ರಮಗಳನ್ನು ಒಂದು ಯಶಸ್ವಿಗೊಳಿಸಿ ತಾಲೂಕು ಆಡಳಿತದ ಗೌರವವನ್ನು ಹೆಚ್ಚು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇನೆ. ನಮಸ್ಕಾರ. ನಿಸರ್ಗದತ್ತ ಸಂಪನ್ಮೂಲವಾದ ನೀರನ್ನ ಮಿತವಾಗಿ ಬಳಸಬೇಕು. ವರ್ಷದಿಂದ ವರ್ಷಕ್ಕೆ ಮಳೆ ಕಡಿಮೆಯಾಗುತ್ತಿದ್ದು ಇದರಿಂದ ಅಂತರ್ಜಲ ಕೂಡ ಬತ್ತಿ ಹೋಗುತ್ತಿದೆ. ನೀರನ್ನ ನಾವು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಎ ಅರುಣ್ ಕುಮಾರಿ ತಿಳಿಸಿದರು. ಪಟ್ಟಣದ ಟೈಮ್ಸ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಟೈಮ್ಸ್ ಪಿಯು ಕಾಲೇಜಿನ ಸಹಯೋಗದಲ್ಲಿ ಶನಿವಾರ ನಡೆದ ವಿಶ್ವ ಜಲ ದಿನಾಚರಣೆ ಹಾಗೂ ವಿಶ್ವ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರು, ಪ್ರತಿ ಜೀವಿಗೂ ಬದುಕಲು ನೀರು ಬೇಕು. ಹೀಗಾಗಿ ಜೀವಮೂಲಗಳ ಸಂರಕ್ಷಣೆ ಮಾಡುವುದು ಹಾಗೂ ನೀರು ಪೋಲಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. ಇದರಿಂದ ನೀರಿನ ಸಮಸ್ಯೆ ಎದುರಾಗುತ್ತಿದೆ. ಭೂಮಿಯ ಮೇಲೆ ಲಭ್ಯವಿರುವ ನೀರಿನ ಪ್ರಮಾಣದಲ್ಲಿ 3% ಮಾತ್ರ ಕುಡಿಯುವುದಕ್ಕೆ ಯೋಗ್ಯವಾಗಿದೆ. ಹೀಗಾಗಿ ನೀರನ್ನ ಪೋಲು ಮಾಡದೆ ಎಚ್ಚರಿಕೆಯಿಂದ ಬಳಸಬೇಕು. ಜಲಮೂಲಗಳ ರಕ್ಷಣೆಗೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಲು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು. ಗ್ರಾಹಕರಿಗೆ ಜಾಗೃತಿ ಮೂಡಿಸಿ ಅವರ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವ ಉದ್ದೇಶದಿಂದ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ಗ್ರಾಹಕರು ವಸ್ತುಗಳನ್ನು ಖರೀದಿಸುವಾಗ ಯಾವುದೇ ವಂಚನೆಗೆ ಗುರಿಯಾಗಬಾರದು.
ಅವರಿಗಿರುವ ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವುದು ಈ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಉದ್ದೇಶವಾಗಿದೆ. ಗ್ರಾಹಕರು ಕಾನೂನಿನ ಅರಿವು ಹೊಂದುವುದರಿಂದ ಗ್ರಾಹಕರು ತಮಗೆ ಸೇವಾ ನ್ಯೂನ್ಯತೆ, ಅನುಚಿತ ವ್ಯಾಪಾರ ಪದ್ಧತಿಗಳಿಂದ ಆಗುವ ಸಮಸ್ಯೆಗಳಿಗೆ ಹಾಗೂ ನಷ್ಟಗಳಿಗೆ ಸುಲಭವಾಗಿ ಗ್ರಾಹಕರ ಆಯೋಗಗಳ ಮೂಲಕ ಪರಿಹಾರ ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕನ್ಸ್ಯೂಮರ್ ಡೇ ಹಾಗೂ ವರ್ಲ್ಡ್ ವಾಟರ್ ಡೇ ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೇನೆ. ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂದರೆ ನಾವು ಗ್ರಾಹಕರು ಯಾವುದೇ ವಸ್ತುಗಳನ್ನ ತೆಗೆದುಕೊಳ್ಳುವಾಗ ಅದರದ್ದು ವ್ಯಾಲಿಡಿಟಿ, ಎಕ್ಸ್ಪೈರಿ ಡೇಟನ್ನು ನೋಡ್ಕೋಬೇಕು. ಎಕ್ಸ್ಪೈರಿ ಡೇಟ್ಗಿಂತ ಬಿಯಾಂಡ್ ದ್ಯಾಟ್ ಏನಾದರೂ ಇದ್ದರೆ ಅದನ್ನು ಏನಾದ್ರು ಕೊಟ್ಟಿದ್ರೆ, ಸರಬರಾಜು ಮಾಡಿದರೆ ಅದನ್ನು ಗ್ರಾಹಕರ ರಕ್ಷಣಾ ಕಾಯ್ದೆ ಪ್ರಕಾರ ಕನ್ಸ್ಯೂಮರ್ ಕೋರ್ಟಿಗೆ ನಾವು ಪಿಟಿಷನನ್ನು ಫೈಲ್ ಮಾಡಬಹುದು. ಅದಕ್ಕೆ ನಾವು ಅವಾರ್ಡನ್ನು ಅಂದರೆ ಏನು ಪರಿಹಾರವನ್ನು ಪಡಿಬಹುದು ಅಂತೇಳಿ ಅರ್ಜಿ ಸಲ್ಲಿಸಿದ ನಂತರ ವಿಚಾರಣೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಇನ್ನು ಸರ್ವಿಸ್ ಡಿಫಿಷಿಯನ್ಸಿ ಇದ್ದರೂ ಕೂಡ ಈಗ ಬ್ಯಾಂಕಲ್ಲಾಗಲಿ ಬೇರೆ ಇದರಲ್ಲಾಗಲಿ ಏನಾದರೂ ಸರ್ವಿಸ್ ಡಿಫಿಷಿಯನ್ಸಿ, ಫಾರ್ ಎಕ್ಸಾಂಪಲ್ ಒಂದು ಚೆಕ್ಕನ್ನು ಒಬ್ಬರು ಕಲೆಕ್ಷನಿಗೆ ಹಾಕ್ತಾರೆ ಅಂತ ತಿಳ್ಕೊಳ್ಳೋಣ. ಆ ಚೆಕ್ಕನ್ನು ಕಲೆಕ್ಷನಿಗೆ ಹಾಕಿದಾಗ ಬ್ಯಾಂಕ್ನವರು ಆ ಚೆಕ್ಕನ್ನು ಮಿಸ್ಪ್ಲೇಸ್ ಮಾಡಿರ್ತಾರೆ. ಆ ಚೆಕ್ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಬ್ಯಾಂಕಿನವರು ಬ್ಯುಸಿ ಶೆಡ್ಯೂಲ್ನಲ್ಲಿ ಆ ಚೆಕ್ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಆ ಚೆಕ್ ಮಿಸ್ಪ್ಲೇಸ್ ಆದ ತಕ್ಷಣ ಯಾರು ಚೆಕ್ಕನ್ನು ನಗದೀಕರಣಕ್ಕೆ ಹಾಕಿರ್ತಾರೋ ಅವರು ಯಾರು ಚೆಕ್ಕನ್ನು ಕೊಟ್ಟಿರ್ತಾರೋ ಅವ್ರ ವಿರುದ್ಧ ಕೇಸ್ ಹಾಕ್ತಾರೆ. ಬಟ್ ಅದು ನಿಲ್ಲೋದಿಲ್ಲ, ಯಾಕಂದರೆ ಆ ಚೆಕ್ ಬೌನ್ಸ್ ಆಯ್ತಾ ಇಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಬ್ಯಾಂಕ್ನವ್ರು ಮಿಸ್ಪ್ಲೇಸ್ ಮಾಡಿದ್ದಾರೆ. ಆಗ ಬ್ಯಾಂಕ್ನವ್ರ ವಿರುದ್ಧ ಎಲ್ಲಿ ಹಾಕ್ಬೋದು ಅಂದರೆ ಕನ್ಸ್ಯೂಮರ್ ಕೋರ್ಟಲ್ಲೇ ಹಾಕಬೇಕಾಗುತ್ತೆ. ಯಾಕಂದರೆ ಡಿಫಿಷಿಯನ್ಸಿ ಇನ್ ಸರ್ವಿಸ್, ಅವರು ತಮ್ಮ ಸರ್ವಿಸ್ ಸೇವೆಯನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಬದಲಾವಣೆ 2019ರಲ್ಲಿ ವಿಶ್ವ ಜಲ ದಿನದ ಥೀಮ್ ಏನಂದರೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿ 2018ರಲ್ಲಿ ನೀರಿಗಾಗಿ ಪ್ರಕೃತಿ ಅಂತ ಹೇಳಿ, ಅಂದರೆ ನೀರನ್ನು ಆದಷ್ಟು ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳಿ ವರ್ಷಾನಿಂದ ಥೀಮ್ ಇಂಥದ್ದೇ ಒಂದು ಧ್ಯೇಯ ಅಂತ ಹೇಳಿ ಹಾಕ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಹಿಮಪಾತ ಸಂರಕ್ಷಣೆ ಅಂತ ಹೇಳಿದ್ದಾರೆ. ಸೊ ನೀರನ್ನು ನಾವು ಆದಷ್ಟು ವೇಸ್ಟ್ ಮಾಡೋದನ್ನು ತಡೆಗಟ್ಟಬೇಕು. ಎಲ್ಲೋ ಊಟ ಆದ ತಕ್ಷಣ ಟ್ಯಾಪ್ ಆನ್ ಮಾಡಿರ್ತೀರಾ, ಅದನ್ನು ನೀರನ್ನ ಆಫ್ ಮಾಡೋದೇ ಇಲ್ಲ, ಟ್ಯಾಪನ್ನು ಹಾಗೆ ಬಿಟ್ಟು ಬಂದಿರ್ತೀರಾ. ಸೊ ಇದೆಲ್ಲ ಸ್ವಲ್ಪ ಜಾಗ್ರತೆಯಾಗಿ ವಹಿಸ್ಬೇಕು, ಯಾಕಂದ್ರೆ ಮುಂದಿನ ಪೀಳಿಗೆಗೆ ನೀರು ಇಲ್ದಂಗೆ ಆಗ್ಬೋದು. ಸೊ ಈಗ ನಮಗೆ ನೀರು ಇದರಲ್ಲಿ ಭೂಮಂಡಲದಲ್ಲಿ 3/4 ಭಾಗ ನೀರಿದೆ. ಅದೆಲ್ಲ ಯಾವುದು ಸಾಲ್ಟ್ ವಾಟರ್, ಹೆಚ್ಚಿರುವಂಥದ್ದು ಸಾಲ್ಟ್ ವಾಟರ್. ಬಟ್ ನಮಗೆ ಬೇಕಾಗಿರೋದು ಸಿಹಿ ನೀರು. ನಮಗೆ ಕುಡಿಲಿಕ್ಕೆ ದಿನನಿತ್ಯದ ಇದಕ್ಕೆ ಉಪಯೋಗಕ್ಕೆ ಬೇಕಾಗಿರುವಂಥದ್ದು ಸಿಹಿ ನೀರು. ಈ ಸಿಹಿ ನೀರಿನ ಸೌಲಭ್ಯತೆ ಕಡಿಮೆ ಇದೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜ್ ಮಾತನಾಡಿ, ಮಾನವನ ದುರಾಸೆಯಿಂದ ನೀರು ಬೇಕು ಎಂದಾಗ ಭೂಮಿಯನ್ನ ಎಷ್ಟು ಕೊರೆದರೂ ನೀರು ಸಿಗದೇ ಇರುವ ಪರಿಸ್ಥಿತಿಯನ್ನ ತಲುಪುತ್ತಿದ್ದೇವೆ. ಇನ್ನು ಮುಂದೆಯಾದರೂ ನೀರನ್ನ ಮಿತವಾಗಿ ಬಳಸುತ್ತಾ ಹೋಗಬೇಕು. ಮುಂದಿನ ದಿನಗಳಲ್ಲಿ ನೀರಿನ ದುಂದುವೆಚ್ಚ ಮುಂದುವರಿಯುತ್ತಾ ಹೋದರೆ ಈ ಭೂಮಿಯು ಬರಡಾಗಿ ಯಾವುದೇ ರೀತಿಯ ಸಸ್ಯಗಳು, ಪ್ರಾಣಿ ಸಂಕುಲಗಳು ಇಲ್ಲದೆ ಹೋಗಬಹುದು. ಆದ್ದರಿಂದ ನೀರನ್ನ ಮಿತವಾಗಿ ಬಳಸಿ ಹಾಗೂ ಅಂತರ್ಜಲದ ಸಂರಕ್ಷಣೆಯನ್ನ ಮಾಡಿದರೆ ಮುಂದಿನ ಪೀಳಿಗೆಗೆ ನೀರಿನ ಅಭಾವವನ್ನು ತಡೆಯಲು ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡಬೇಕೆಂದರು. ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಡಿ ಕುಮಾರ್, ಸಹ ಕಾರ್ಯದರ್ಶಿ ಶ್ವೇತಾ, ಟೈಮ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಎಸಿ ಸುನಿಲ್ ಕುಮಾರ್, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದೇಹ ನಿಂತಿರೋದೇ ನೀರಿನ ಮೇಲೆ. ನೀವೆಲ್ಲ ಕಲಿಸ್ತೀವಿ, ಗೊತ್ತಿದೆ ಅಲ್ವಾ? ಮನುಷ್ಯನ ದೇಹ ಅದು ನಿಂತಿದೆ ನೀರಿನ ಮೇಲೆ. ಕರೆಕ್ಟಾ? ಫುಡ್ ಇಲ್ಲದೆ ಹೋದರೂ ಕೂಡ ತರ್ಕೋತೀವಿ, ಫುಡ್ ಇಲ್ಲದೆ ಹೋದರೂ ಕೂಡ ಬದುಕ್ಬೋದು, ಆಹಾರ ಇಲ್ಲದೆ ಕೂಡ ಬದುಕ್ಬೋದು, ಗಾಳಿ ನೀರಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾ? ಅಂಥ ನೀರನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನೀರನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೆಲವೊಂದು ಟಿಪ್ಸನ್ನು ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ರಕ್ಷಣೆ ಮಾಡ್ಬೋದು ಸರ್? ಚರಂಡಿ ನೀರನ್ನು ಕೆರೆಗೆ ಬಿಟ್ಟಿದ್ದಾರೆ ಎಷ್ಟೋ ಕಡೆ ಹಳ್ಳಿಗಳು. ಯಾರ್ಯಾರು ಹಳ್ಳಿಗಳಿಗೆ ಬಂದರೆ ನೋಡಿ, ಆ ಹಳ್ಳಿಯ ನೀರಿನ ಚರಂಡಿಯ ನೀರುಗಳೆಲ್ಲ ಸಂಪೂರ್ಣವಾಗಿ ಕೆರೆಗೆ ಹೋಗ್ತದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿಗಳಲ್ಲಿ. ಆ ಚರಂಡಿ ನೀರು ಕೆರೆಗೆ ಹೋದರೆ ಏನಾಗುತ್ತೆ? ಮತ್ತೆ ನೀವು ಅದನ್ನು ಹೆಂಗೆ ಸೇವನೆ ಮಾಡ್ತೀರಿ? ಫಿಲ್ಟರ್ ಮಾಡ್ಕೊಂಡು ಮತ್ತೆ ಸೇವನೆ ಅಲ್ವಾ? ಹಾಗಾಗಿ ಎಲ್ಲೆಲ್ಲಿ ಕಲುಷಿತ ಆಗುತ್ತೆ. ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದ ಗ್ರಾಮದೇವತೆಯಾದ ನುಗ್ಗೇನಮ್ಮ ಮತ್ತು ಶ್ರೀ ಕೆಂಪಮ್ಮ ದೇವಿಯವರ ರಥೋತ್ಸವವು ಭಾನುವಾರ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ನುಗ್ಗೇನಮ್ಮ, ಶ್ರೀ ಕೆಂಪಮ್ಮ ದೇವಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಾದ ಬಸವನಪುರ, ಮುದ್ದನಹಳ್ಳಿ, ಅಕ್ಕನಹಳ್ಳಿ ಕ್ರಾಸ್,
ಹೂವಿನಹಳ್ಳಿ, ಸಮುದ್ರವಳ್ಳಿ, ವಿರೂಪಾಕ್ಷಪುರ, ಜಿಎನ್ ಕೊಪ್ಪಲು ಸೇರಿದಂತೆ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ಸಂಪ್ರದಾಯದಂತೆ ಶ್ರೀ ನುಗ್ಗೇಳಮ್ಮ ಕೆಂಪಮ್ಮ ದೇವಿಗೆ ರಾತ್ರಿ ಮಹಾಮಂಗಳಾರತಿ ನಂತರ ಸೋಮನ ಕುಣಿತದೊಂದಿಗೆ ದೇವಾಲಯದ ಆವರಣದಲ್ಲಿ ಉತ್ಸವವನ್ನ ನಡೆಸಿ ತದನಂತರ ರಥದ ಸುತ್ತ ಪ್ರದಕ್ಷಿಣೆಯನ್ನ ನಡೆಸಿ ದೇವರನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಸಂಪ್ರದಾಯದಂತೆ ವಿಧಿವಿಧಾನ ಪೂರ್ಣಗೊಂಡ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಹಣ್ಣು ದವನಗಳನ್ನು ಎಸೆಯುವ ಮೂಲಕ ದೇವರಿಗೆ ಭಕ್ತಿಯನ್ನ ಸಮರ್ಪಿಸಿದರು. ರಥೋತ್ಸವದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂ ಎ ಗೋಪಾಲಸ್ವಾಮಿ ಪಾಲ್ಗೊಂಡು ಶ್ರೀ ನುಗ್ಗೇಳಮ್ಮ, ಶ್ರೀ ಕೆಂಪಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಶುಭ ಕೋರಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯ ಸೇರಿದಂತೆ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು. ಭಾರೀ ಮದ್ದು ಗುಂಡಿನ ಪ್ರದರ್ಶನ ಹಾಗೂ ರಸಸಂಚೆ ಕಾರ್ಯಕ್ರಮ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ನುಗ್ಗೇಳಮ್ಮ ಯುವಕ ಬಳಗದ ವತಿಯಿಂದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ ಕುಮಾರ್, ಉದ್ಯಮಿ ಜಗದೀಶ್, ಪ್ರಮುಖರಾದ ತೋಟಿ ನಾಗರಾಜ್, ಫೈನಾನ್ಸ್ ಪ್ರಕಾಶ್, ಸಬ್ಸಿಡಿ ದೇವರಾಜ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಚ್ಎಂ ಜೈರಾಮ್, ಎಚ್ಜೆ ಕಿರಣ್, ಯುವ ಮುಖಂಡ ಸನ್ ರವಿ, ಎನ್ಡಿ ದೇವರಾಜ್, ಎನ್ಆರ್ ಮುರುಳಿ, ಆಟೋ ರಮೇಶ್, ಬಾರಿನ್ ಸದಾಶಿವ, ಎನ್ಆರ್ ಚಂದ್ರು, ಎನ್ವಿ ಲೋಕೇಶ್, ಪಟೇಲ್ ಕುಮಾರ್, ಕೆಡಿಪಿ ಸದಸ್ಯ ಸಮೀವುಲ್ಲಾ, ಮಸೀದಿ ಮಾಜಿ ಅಧ್ಯಕ್ಷ ಮಹಮ್ಮದ್ ಜಾವೇದ್, ಬಾರಿನ್ ನಂಜೇಗೌಡ, ಮಾಳಿರ್ ನಿತಿನ್, ಕಿರಣ್, ಗವಿರಂಗಯ್ಯ, ರಂಗಸ್ವಾಮಿ ಸೇರಿದಂತೆ ದೇವರು ಒಕ್ಕಲಿನ ಎಲ್ಲ ಗ್ರಾಮಗಳ ಗ್ರಾಮಸ್ಥರು, ಪ್ರಮುಖರು ಮತ್ತು ನುಗ್ಗೇಹಳ್ಳಿ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯಲ್ಲಿ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಜಂಬೂರು ಕ್ಲಸ್ಟರ್ ಅವೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿ ಎಆರ್ ವಿಭಾವಸು 82 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿ ವಿಭಾವಸು ಸರ್ಕಾರಿ ಶಾಲೆಯಲ್ಲಿ ಕಲಿತು ಮಾಡಿರುವ ಈ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿ ವಿಭಾವಸು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 90 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುವುದಕ್ಕೆ ಆತನನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಜಗದೀಶ್ ಮತ್ತು ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಅನ್ವರ್ ಜಿಡ್ಡಿಮನಿ, ಸಹಶಿಕ್ಷಕಿಯಾದ ಶ್ರೀಮತಿ ಸುಮಾ ಎಲ್ವಿ ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಕುರಿತು ತಾಲೂಕು ಕಚೇರಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಪೂರ್ವಭಾವಿ ಸಭೆ. ಇಬ್ಬರ ಜಯಂತಿ ಪ್ರತ್ಯೇಕ ಆಚರಣೆಗೆ ನಿರ್ಧಾರ. ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಏಪ್ರಿಲ್ 14ರಂದು ಗುದ್ದಲಿ ಪೂಜೆಯಿಂದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು. ಪ್ರಕೃತಿ ಕೊಟ್ಟಿರುವ ಅಮೂಲ್ಯವಾದ ಜೀವಾಮೃತ ನೀರನ್ನ ಮಿತವಾಗಿ ಬಳಸಿ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವ ಕೆಲಸ ಇಂದಿನ ಪೀಳಿಗೆಯಿಂದಾಗಲಿ ಎಂದ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ವಿಶ್ವ ಜಲ ದಿನಾಚರಣೆಯಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಗ್ರಾಮ ದೇವತೆ ಶ್ರೀ ನುಗ್ಗೇಳಮ್ಮ, ಶ್ರೀ ಕೆಂಪಮ್ಮ ದೇವಿಯ ರಥೋತ್ಸವ. ನುಗ್ಗೇಹಳ್ಳಿ ಮತ್ತು ಅಕ್ಕಪಕ್ಕದ 10 ಗ್ರಾಮಗಳ ಭಕ್ತರು ರಥೋತ್ಸವದಲ್ಲಿ ಭಾಗಿ. ಹಣ್ಣು ದವನಗಳನ್ನು ಎಸೆದು ಪುನೀತ. ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀ ನುಗ್ಗೇಳಮ್ಮ ಯುವಕ ಸಂಘದಿಂದ ಅನ್ನ ಸಂತರ್ಪಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.